ವೆಲ್ಕಮ್ ಟು ಟಿ ನ್ಯೂಸ್ ಬಿಜಾಪುರ್. ನಾನು ನಿಮ್ಮೊಂದಿಗೆ ನಾಜ್ಮೀನ್. ವಿಜಯಪುರ ಬ್ರೇಕಿಂಗ್ ನ್ಯೂಸ್. ಜ್ಞಾನಪೀಠ ಪ್ರಶಸ್ತಿ ಪಡೆದ ಬುದ್ಧಿಜೀವಿಗಳ ಫೋಟೋಗಳನ್ನು ಕಿತ್ತೆಸೆಯಿರಿ, ಹೊರಗೆ ಎಸೆಯಿರಿ. ನಗರದ ನಕ್ಸಲರಾಗಿರುವ ಭಾವಚಿತ್ರಗಳನ್ನು ಕಿತ್ತೆಸೆಯಿರಿ. ನಮ್ಮ ಸಂಸ್ಥೆಯಲ್ಲಿರುವ ನಗರ ನಕ್ಸಲರು ಹಾಗೂ ಬುದ್ಧಿಜೀವಿಗಳ ಫೋಟೋಗಳನ್ನು ನಾನು ತಿಪ್ಪೆಗೆ ಎಸೆದಿದ್ದೇನೆ. ಲೋಕಸಭಾ ಚುನಾವಣೆಗೂ ಮುನ್ನ ನನ್ನ ರಾಮ ಮಂದಿರ ನಿರ್ಮಾಣವಾಗುತ್ತೆ. ಎಐಎಂಎಲ್ ಸಂಘಟನೆ ಕೇವಲ ಬೊಗಳೋ ನಾಯಿ ಕಚ್ಚೋದಿಲ್ಲ. ರುಂಡವನ್ನು ಕತ್ತರಿಸುತ್ತೇನೆ ಅನ್ನೋಕೆ ಭಾರತ ಏನು ಪಾಕಿಸ್ತಾನವಲ್ಲ. ಸಿದ್ದರಾಮಯ್ಯನಿಗೆ ಈ ಸರ್ಕಾರದಲ್ಲಿ ಸದಾಕಾಲ ಭವಿಷ್ಯವಿಲ್ಲ. ತಂದೆ ಮಗರು ಸೇರಿ ಸಿದ್ದರಾಮಯ್ಯನನ್ನು ಸಂಪೂರ್ಣವಾಗಿ ಮುಗಿಸುತ್ತಾರೆ. ಸಿದ್ದರಾಮಯ್ಯ ಆದಷ್ಟು ಬೇಗ ಸರ್ಕಾರವನ್ನು ಕೆಡವಬೇಕು. ಜಿಲ್ಲೆಯಲ್ಲಿ ನೀರಾವರಿ ಯೋಜನೆಗಳು ಬಾರಾಕಮಾನ್ನಂತೆ ಅರ್ಧಕ್ಕೆ ನಿಂತು ಹೋಗಿವೆ. ನೀರಾವರಿ ಸಚಿವ ಡಿಕೆಶಿ ಇತ್ತ ಗಮನ ಹರಿಸಬೇಕು. ಸರ್ಕಾರಿ ಯೋಜನೆಗೆ ತಮ್ಮ ಹೆಸರನ್ನು ಇಟ್ಟುಕೊಳ್ಳುವ ಮೂಲಕ ಕೆಲವು ಕುಟುಂಬಗಳು ರಾಜಕಾರಣ ಮಾಡಿವೆ. ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಾಗರಿಕ ಮುಖವಾಡದ ನಕ್ಸಲರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಹೇಳಿಕೆ. ಮುಂದಿನ ಸುದ್ದಿಗಾಗಿ ನೋಡ್ತಾ ಇರಿ ಟಿ ನ್ಯೂಸ್ ಬಿಜಾಪುರ್. ಧನ್ಯವಾದಗಳು. ಇಂಥವ್ರು 1000 ಮಂದಿ ಯಾಕೆ ಲಕ್ಷ ಮಂದಿ ಬಂದ್ರೆ ಏನು ಮಾಡ್ತಾರೆ? ಲೋಕಸಭೆ ಚುನಾವಣೆ ಮೊದಲೇ ಇದು ಆಗುತ್ತೆ ಸರ್. 100% ಶಿಲಾನ್ಯಾಸ ಆಗ್ತದೆ. ಲೋಕಸಭೆ ಮುಂಚೆನೆ ರಾಮ ಮಂದಿರ ನಿರ್ಮಾಣ ಆಗ್ತದೆ. ಬರುವ 5 ವರ್ಷನಾಗ ಭವ್ಯವಾದ ಸುಂದರವಾದಂಥ ಜಗತ್ತಿನ ಅತಿ ಹೆಚ್ಚು ಒಂದು ರಾಮನ ಮೂರ್ತಿ ಆಗ್ತದೆ. ರಾಮ ಮಂದಿರ ನಿರ್ಮಾಣ ಮತಕ್ಷೇತ್ರದಲ್ಲಿ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ. ಹಿಂಗಾಗಿ ನಾವು ಜನರಿಗೆ ಮುಖ ಯಾವ ಥರ ತೋರಿಸೋಣ, ಅವರೇ ಪಾರುಪತ್ಯ ಮೆರಿತಾ ಇದ್ದಾರೆ ಅಂತೇಳಿ ಆರೋಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ಇದೇ ರೀತಿ ಅವ್ರು ಸುಮ್ಮನೆ ಕೂತ್ರಂದ್ರೆ ಅವ್ರದ್ದು ರಾಜಕೀಯ ಅಂತ್ಯ ಆಗ್ತದೆ. ಅವ್ರನ್ನೂ ಮುಗಿಸ್ಬಿಡ್ತಾರೆ ದೇವೇಗೌಡರು, ಕುಮಾರಸ್ವಾಮಿ ಅವರು. ಅದಕ್ಕೆ ಅವ್ರು ಏನಾರೇ ಅವ್ರಿಗೆ ಒಳ್ಳೆಯ ಒಂದು ನಮ್ಮ ಭವಿಷ್ಯ ನಿರ್ಮಾಣ ಮಾಡ್ಕೊಡ್ಬೇಕಾದ್ರೆ ಆದಷ್ಟು ಬೇಗ ಈ ಸರ್ಕಾರ ಕೆಡೋದ್ರೆ ಅವ್ರಿಗೆ ಭವಿಷ್ಯ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಸಹಿತ ಕೆಲವೇ ದಿವಸಗಳಲ್ಲಿ ರಾಜಕೀಯದ ನೇಪಥ್ಯಕ್ಕೆ ಸೇರ್ತಾರೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಸಿದ್ದರಾಮಯ್ಯ ಅವರಿಗೆ ಆದಷ್ಟು ಬೇಗನೆ ಈ ಸರ್ಕಾರವನ್ನು ಅವರು ಬೆಂಬಲ ವಾಪಸ್ ತಗೋಬೇಕು. ಪ್ರಜೆಗಳಿಂದ ಹೆಚ್ಚು ಸ್ಥಾನ ಪಡೆದಂಥ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿದೆ. ಈಗ ರಾಮ ಮಂದಿರ ನಿರ್ಮಾಣದ ವಿಷಯವಾಗಿ ಪಕ್ಷದೊಬ್ಬ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಮ ಮಂದಿರಕ್ಕೆ ಇರುವಂಥ ಇತಿಹಾಸನೇ ಸಂಘರ್ಷದ ಇತಿಹಾಸ. ಲಕ್ಷಾಂತರ ಸೇವಕರು ಇವತ್ತು ತಮ್ಮ ಪ್ರಾಣ ಉಟ್ಕೊಟ್ಟು ಆ ಒಂದು ನಮ್ಮ ದೇಶದ ಅವಮಾನವಾದಂಥ ಒಂದು ಗುಮ್ಮಟವನ್ನು ಕೆಡವ್ಯಾರ. ಇಂಥ ಎಐಎಂಎಂದವರು ಅವ್ರು ಬರೇ ಬೊಗಳ್ತಾರೆ ಅಷ್ಟೇ. ಬೊಗಳು ನಾಯಿ ಕಚ್ಚೋದಿಲ್ಲ, ಕಚ್ಚು ನಾಯಿ ಬೊಗಳುದಿಲ್ಲ. ಕೊಲೆ ಮಾಡ್ತೀನಿ, ಹುಂಡ ಕಡಿತೀನಿ. ಇದೇನು ತಾಲಿಬಾನ್ ಇದೆ ಭಾರತದಲ್ಲಿ, ಏನು ಪಾಕಿಸ್ತಾನ ಭಯೋತ್ಪಾದಕರ ಏನು ದೊಡ್ಡ ಮಟ್ಟದಲ್ಲಿ ಏನು ISI ಚಟುವಟಿಕೆ ನಡೆಯುವಂಥ ಭಾರತ ಅಲ್ಲ. ಅವ್ರೇನಾದರೂ ತಲೆ ಕಡಿತೀನಿ, ಇದು ಕಡಿತೀನಿ. ಹಿಂದೆ ಒಬ್ಬರು ಹೇಳಿದ್ರು ಪ್ರಧಾನಮಂತ್ರಿಗಳನ್ನ ಸುಟ್ಟು ಹಾಕ್ತೀನಿ. ಏನದು ಅವರಿಗೆ ನಾಲಿಗೆ ಮೇಲೆ ಕಂಟ್ರೋಲ್ ಇದ್ರೆ ಸರಿ. ಯಾಕಂದರೆ ಇವರೆಲ್ಲ ದೇಶ ವಿರೋಧಿ ಚಟುವಟಿಕೆಗಳು, ಒಂದು ಕೋಮುವನ್ನು ಅವಮಾನ ಮಾಡಿದಂಥ ಭಾರತದ ಪ್ರಧಾನಮಂತ್ರಿಗಳನ್ನು, ಒಂದು ದೇಶದಲ್ಲಿ ಅತಿ ದೊಡ್ಡ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಅಂಥವ್ರ ಬಗ್ಗೆ ಮಾತಾಡೋದು ಸರ್ಕಾರ ಕಠಿಣ ಕ್ರಮ ತಗೋಬೇಕಿತ್ತು ಅವ್ರ ಮೇಲೆ. ಅಂಥವ್ರನ್ನ ಹೀಗೆ ಬಿಟ್ಟರೆ ಅವ್ರ ದೇಶದ ಸೈನಿಕರ ಬಗ್ಗೆನೂ ಅವಮಾನಕಾರಿಯಾಗಿ ಮಾತಾಡ್ತಾರೆ, ದೇಶದ ಪೊಲೀಸ್ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ. ಸರ್ಕಾರ ಬರಗಾಲ ಅನ್ನುವಂಥ ನೆಪ ಮಾಡಿ ಇಲ್ಲೂ ಸಹಿತ ವ್ಯತ್ಯಾಸ ಮಾಡ್ತಾ ಇದೆ. ಇವತ್ತು ಈ ಉತ್ಸವಗಳನ್ನು ಮಾಡೋದ್ರಿಂದ ಅನೇಕ ಉದ್ಯೋಗಾವಕಾಶಗಳು ಜನರಿಗೆ ಒಂದು ರೀತಿ ಬರಗಾಲ ನಿರಂತರವಾದಂಥದ್ದು. ಅದ್ರ ಜೊತೆಗೆ ಯಾವ ರೀತಿ ಸರ್ಕಾರ ನೋಡ್ರಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು 3 ದಿವಸ ಒಂದೇ ಕಡೆ ಕುಂಬಿರ್ತಾರೆ. ಅಂದ್ರೆ ರಾಜ್ಯದ ಪರಿಸ್ಥಿತಿ ಹೆಂಗಿದೆ ಅನ್ನೋದು. ಯಾವ್ಯಾವುದಕ್ಕೂ ಕಾಲಹರಣ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಎಲ್ಲ ಹಂಪಿ ಉತ್ಸವನ ಆಗಬೇಕು, ನವರಸಪುರ ಉತ್ಸವನ ಆಗಬೇಕು. ಅದರಿಂದ ಏನು ಹಾನಿ ಏನಿಲ್ಲ. ಜನರಲ್ಲಿ ಎಷ್ಟೋ ಜನರಿಗೆ ಉದ್ಯೋಗಾವಕಾಶಗಳು, ಪ್ರವಾಸೋದ್ಯಮಕ್ಕೆ ಇದು ಒಂದು ರೀತಿ ದೇಶ ವಿದೇಶಿಗರು ಬರ್ತಾರೆ. ಅಲ್ಲಿರುವಂಥ ಸ್ಥಳೀಯ ಜನರಿಗೆ, ಹೋಟೆಲ್ ಉದ್ಯಮಗಳಿಗೆ ಮತ್ತು ಸ್ಥಳೀಯ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತದೆ. ಈಗ 20 ದಿವಸದಿಂದನೇ ಟಿಪ್ಪು ಜಯಂತಿ ಆಚರಣೆ ಮಾಡಿದ್ರೆ ಸರ್ ಸರ್ಕಾರದಿಂದನೇ. ಏನು ಅದೇ ದುರಂತ ಹತ್ರ. ಈಗ ಅವಾಗೂ ಬರಗಾಲ ಇತ್ತು, ಈಗೂ ಬರಗಾಲ ಇದೆ. ಏನು ವ್ಯತ್ಯಾಸ ಆಯಿತು ಡಿ ಕೆ ಶಿವಕುಮಾರ್ ಅವರಿಗೆ? ಡಿ ಕೆ ಶಿವಕುಮಾರ್ ಅವರು ಅದನ್ನೆಲ್ಲ ಬಿಟ್ಟು ಬಿಜಾಪುರ ಜಿಲ್ಲೆ ಇವತ್ತು ನೀರಾವರಿ ಭಯಾನಕ ಪರಿಸ್ಥಿತಿ ಇದೆ. ಬಿಜಾಪುರನಲ್ಲಿ ಎಲ್ಲ ಬಾರಾಕಮಾನ್ದಂಗೆ ನಿಂತಿವೆ ಕೆಲವೊಂದು ನೀರಾವರಿ ಯೋಜನೆ.
ಅದನ್ನು ಎಲ್ಲ ಪ್ರಾರಂಭ ಮಾಡಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಆ ನೀರು ಬಿಡುವುದಕ್ಕೆ ಭಾಳ ಆಸಕ್ತಿ ತೋರಿಸ್ತಾರೆ. ಇವೇನು ಬಾರಾಕಮ್ನಾಗ ನಿಂತಾವಲ್ಲ ಅವ್ರ ಕೆಲಸ ಚಾಲೂ ಮಾಡಲಿ. ಯಾಕಂದರೆ ಹಿಂದಿನ ಸರ್ಕಾರನಾಗ ಆಗಿದ್ದು ಅರ್ಧ ಮುರ್ದಾಗಿದ್ರು. ಈ ಬರಗಾಲದಿಂದ ಜನ ತತ್ತರಿಸೋಗ್ಯಾರ. ಅದೆಲ್ಲ ಆಗಿತ್ತಂದ್ರೆ ಇವತ್ತು ನಮ್ಮ ಜಿಲ್ಲೆ ಕನಿಷ್ಠ ಒಂದು 34% ನೀರಾವರಿ ಆಗ್ತಿತ್ತು. ನಮ್ಮ ಜನರು ನೆಮ್ಮದಿಯಿಂದ ಇರ್ತಿದ್ರು. ಇವತ್ತು ಅನೇಕ ಹಳ್ಳಿಗಳು ಕುಡಿ ನೀರಿಲ್ಲ. ಇದನ್ನೆಲ್ಲನೂ ಬಿಟ್ಟು ಅವರು ಯಾವುದೋ ಚುನಾವಣೆಗೆ ನೀರಾವರಿ ಸಚಿವರು ಅಡ್ಡಾಡ್ತಾ ಇದ್ದಾರೆ. ಅಲ್ಲಿ ಯಾವುದೋ ತೆಲಂಗಾಣದ ಇನ್ಚಾರ್ಜ್ ಅಂತ ಇಲ್ಲಿ ಬಂದು ಯಾಕೆ ಆ ವಿಜಯನಗರ ಸಾಮ್ರಾಜ್ಯದ ಹಂಪಿ ಉತ್ಸವ ಮಾಡಿದ್ರೆ ಏನು ತಪ್ಪೇನು? ವಿಜಯನಗರ ಸಾಮ್ರಾಜ್ಯ ಇಡೀ ಜಗತ್ತಿನಲ್ಲಿ ಒಂದು ಸುವರ್ಣ ಯುಗ ಕರೆದಾರೆ. ಮತ್ತು ರಸ್ತೆಯಲ್ಲಿ ವಜ್ರ ಹೊಡೆಯವರು ಮಾರಿದಂಥ ಒಂದು ಸಾಮ್ರಾಜ್ಯ. ಅದರ ಉತ್ಸವ ಮಾಡೋದ್ರಿಂದ ಮತ್ತು ಒಳ್ಳೇದಾಗ್ತದೆ, ಅದರಿಂದ ಏನು ಕೆಟ್ಟಾಗ್ತದೆ. ಸರಿ, ಅದೊಂದು ಸಿದ್ದರಾಮಯ್ಯನವರಿಗೆ